ಸೊಸೆ ಏನೋ ತುಂಬಾ ಮುದ್ದಾಗಿ ಎಲ್ಲ ಹೊಂದ್ಕೊಂಡು ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ ನೋಡಿದ್ರೆ ನಿಮ್ ಸೋದರ ಸೊಸೆನ ಸೊಸೆಯಾಗಿ ಮಾಡ್ಕೊಂಡಿದೀರಾ. ಅದು ನಿಮ್ ಯಜಮಾನ್ರಿಗೆ ಗೊತ್ತಿಲ್ಲ, ಏನೇನ್ ಧಮಾಕ ಏನೇನಾಗುತ್ತೋ ಗೊತ್ತಿಲ್ಲ ಈಗ. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅಂದ್ರೆ ಈಗ ನಮ್ಮ ಮನೆಯ ಒಂದು ಪವರೇ ಆಗಿದೆ ಮ್ಯಾಮ್. ನಂದಗೋಕುಲ ಹೇಗೆ ಅಂದ್ರೆ ಆ ಮನೆ ಒಳಗಡೆ ಯಾರು ಬಂದ್ರು ಕೂಡ ಅವರೇ ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಪರಿವರ್ತನೆ ಆಗೋಗುತ್ತೆ. ಅವರು ಆ ಮನೆಗೆ ಇನ್ನಷ್ಟು ಮೆರುಗು, ಖುಷಿ, ಸಂತೋಷ, ಸಿಹಿಯನ್ನೇ ತರುವಂತವ್ರಾಗ್ತಾರೆ ಹೊರತು ನಮಗೆ ಬರುವಂತ ಸೊಸೆ ಬಗ್ಗೆ ಯಾವ ಭಯನೂ ಇಲ್ಲ. ಯಾಕೆ ನಾವು ಅವ್ರನ್ನ ಹಾಗೆ ನಡೆಸ್ಕೋತೀವಿ ಅನ್ನೋ ಒಂದು ಧೈರ್ಯ ಇದೆ. ಆದರೆ ನಮ್ಮ ಯಜಮಾನರ ಒಂದು ಕೋಪದ ಬಗ್ಗೆ ಆ ಭಯ ಮನಸ್ಸಿನಲ್ಲಿ ತುಂಬ ಢವಢವ ಅಂತ ಇದೆ. ಸೊ ಮುಂದೆ ನಮಗೂ ಗೊತ್ತಿಲ್ಲ ಎಷ್ಟು ದಿನ ಸಾಧ್ಯನೋ. ನಾನು ಮೀನನ್ ಸಪೋರ್ಟ್ ತಗೊಂಡು ಮೀನಿನ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನಗೆ ನೀನು ಸಹಕಾರ ಕೊಡಬೇಕು ಅಂತ. ಸೊ ವಿತ್ ಮೀನಾಸ್ ಸಪೋರ್ಟ್ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಮಾಡೋದೆಲ್ಲ ಮಾಡಾದ್ಮೇಲೆ ಈಗ ಅಲ್ಲ ಮೀನಮ್ಮ ಏನ್ ಮಾಡ್ಲಿ ಈಗ ಮಾವಂಗ್ ಗೊತ್ತಾಗೋದ್ರೆ ಅಂತೆ. ನಾನು ಅವಾಗ ಹೇಳಿದಂದೆ, ಅತ್ತೆ ನೀವು ಇಷ್ಟು ಹೊತ್ತು ಕೋಮದಲ್ಲಿದ್ರ ಏನು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡ್ಲಿ ನನ್ನ ಕೇಳಿದ್ರೆ ಹೆಂಗೆ ಅಂತ. ಲೈಕ್ ಅವ್ರಿಗೆ ಸಪೋರ್ಟಿವ್ ಆಗಿ ನಾನು ನೀನು ಏನೋ ಐಡಿಯಾ ಹೇಳ್ಕೊಟ್ಟಿದ್ದೆ ಕಣೆ, ಇದೊಂದು ಏನಾದ್ರು ಮಾಡಿ ಅಂತ. ಪಾಪ ಅವ್ರು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಏನಾದ್ರು ಒಂದು ಮಾಡ್ಬೇಕು ಇವಾಗ. ಕರೆಕ್ಟ್. ಅಂಡ್ ಅವರೆಲ್ಲ ಇಂಥ ಡೈಲಾಗ್ಸ್ ಬಂದಾಗ ಎಷ್ಟು ನಗ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ ಅಂದ್ರೆ, ಈ ಅತ್ತೆ ಎಲ್ಲ ನೀವು ಇಷ್ಟೊಂದು ಕೋಮದಲ್ಲ ಇದ್ರೆ ಇಷ್ಟೊಂದು ಬುದ್ಧಿ ಇರ್ಲಿಲ್ವಾ ನಿಮ್ಗೆ ಟೈಪಲ್ಲೆಲ್ಲ. ಸೊ ಸಖತ್ ಆ ಡೈಲಾಗ್ಸ್ ಲೈನ್ಸ್ ಹೋಗೋವಾಗ್ಲೂ ಸಿಕ್ಕಾಪಟ್ಟೆ ನಗ್ತಿರ್ತೀವಿ. ಆಮೇಲೂ ಅಷ್ಟೇ, ಅತ್ತೆ ನೀವೆಲ್ಲ ಮಾಡಿ ಸುಮ್ಮನೆ ಬಂದು ಅಳ್ಕೊಂಡು ನಿಂತ್ಕೋಬೇಡಿ ಅತ್ತೆ ಅಂತಾನು ಬೈತಾಳೆ. ನೋಡ್ರಿ ಹಿಂಗೆಲ್ಲ ಬಯಸ್ತಾ ಇದಾರೆ ಅಂತ. ಅಲ್ಲ ಇದು ಒಂದ್ ಕಡೆ ಆಯ್ತು, ಯಜಮಾನ್ರನ್ನ ಹೆಂಗೋ ಸಂಭಾಳಿಸ್ತೀರಾ ಬಿಡಿ, ಎಷ್ಟೇ ಆದ್ರೂ ಪ್ರೀತಿ ಮಾಡಿದವರು ಹೆಂಗೋ ಸಂಭಾಳಿಸ್ಬಿಡ್ತೀರಾ ಹಂಗೂ ಕುಚು ಕುಚು ಮಾಡಿ. ಆದ್ರೆ ನಿಮ್ಮ ಅಣ್ಣಂದ್ರನ್ನ ಹೆಂಗೆ ಸಂಭಾಳಿಸ್ತೀರಾ? ಆಲ್ರೆಡಿ ನಿಮಗ್ ತವ್ರ ಮನೆ ಇಲ್ಲ. ಈಗ ಸೋದರ ಸೊಸೆನೂ ನಿಮ್ ಮನೆಗೆ ಬಂದಿದ್ದಾಳೆ. ಸೊ ಅದನ್ನ ಹೆಂಗೆ ಅವ್ರು ಆಕ್ಸೆಪ್ಟ್ ಮಾಡ್ಕೊಂತಾರೆ? ನೋಡಿ ಇವಾಗ ಇಲ್ಲಿ ಗಿರಿಜಾಗೇನು ಅಂದ್ರೆ ಅಣ್ಣ ಆಕ್ಸೆಪ್ಟ್ ಮಾಡ್ತಾನ ಅಥವಾ ನಾನು ಅವ್ರ ಮುಂದೆ ಒಳ್ಳೆಯವಳಾಗ್ತೀನಾ ಏನಾಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಅಣ್ಣನ ಮರ್ಯಾದೆ ಉಳಿಬೇಕು, ನನ್ನ ತವರಿನ ಮರ್ಯಾದೆ ಉಳಿಬೇಕು ಅನ್ನೋದು ಅಷ್ಟೇ ನನ್ನ ಒಂದು ಇಂಟೆನ್ಷನ್ ಆಗಿರುತ್ತೆ. ಅವಾಗ ನನ್ನ ಮೀನಾಗಿ ಹೇಳ್ತೀನಿ ಕೂಡ, ಪ್ರತಿ ಸಲ ನನ್ನ ಗಂಡನ ಬಗ್ಗೆನೇ ನಿಲುವು ತಗೊಂಡಿದ್ದೀನಿ. ಇದೊಂದ್ಸಲ ನನ್ನ ತವರಿನ ಬಗ್ಗೆ ಮತ್ತೆ ಅಮೂಲ್ಯನ ಜೀವನೇ ಹೊಟ್ಟೋಗುತ್ತೆ ಅನ್ನೋ ಪರಿಸ್ಥಿತಿ. ಯಾಕೆಂದ್ರೆ ನಮ್ಮ ಅಣ್ಣ ಅಷ್ಟು ಕೋಪಿಷ್ಟ. ನಾವು ಅವ್ರ ಕೈಯಲ್ಲೂ ನಾವು ಅವ್ರ ಕಣ್ಮುಂದೆ ಬಂದಾಗ್ಲೂ ಅಷ್ಟೇ ನಮ್ಮನ್ನು ಸಿಕ್ಕಾಪಟ್ಟೆ ಕೂಗಾಡಿ ನಮ್ಮ ಫೋಟೋಗೂ ಬೆಂಕಿ. ಸೊ ಅಣ್ಣನ ಕೋಪ ಏನು ಅಂತ ನಂಗೆ ಗೊತ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಮ್ಮು ಸಿಕ್ಕಾಕೋಬಾರ್ದು ಅಂತ ಹೇಳಿ, ಸೊ ಇರ್ರೆಸ್ಪೆಕ್ಟಿವ್ ಟು ಏನಾಗುತ್ತೆ ಅನ್ನೋದಕ್ಕಿಂತ ಆ ಸದ್ಯದ ಪರಿಸ್ಥಿತಿಯಲ್ಲಿ ವಾಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಇಸ್ ಟೇಕನ್ ಕೇರ್ ಆ ಥರ. ಹಂಗೋ ಹಿಂಗೋ ಇಬ್ರು ಸೊಸೆಂದ್ರ ಬಂದಾಯ್ತು. ಪಾಪ ಮೊದಲನೇ ಒಂದು ಕಥೆ ಏನು, ಪ್ರೀತಿನೂ ಹೊರಟೋಯ್ತು, ಈಗ ಹೆಣ್ಣು ಸಿಗ್ತಾ ಇಲ್ಲ. ಸೊ ಏನು ಅಲ್ಲ ಅದನ್ನ ಯಾಕೆ ಪಾಪ ಅಂತೀರಾ? ಅವನಷ್ಟು ಲಕ್ಕಿ ಫೆಲೋ ಯಾರಿದ್ದಾರೆ ಹೇಳಿ? ನೋಡಿ ಇವ್ರಿಬ್ರು ಈಗ ಸಂಸಾರ ಒಂದು ಜಂಜಾಟದ ಬಿದ್ರು. ಆದ್ರೆ ನನ್ನ ಅಲ್ಲ ಅವನೇನು ಪಾಪ ಅನ್ನೋ ಥರ ಎಲ್ಲ ಏನಿಲ್ಲ. ಅಂದರೆ ಅವನ ಒಂದು ತಾಯಿ ತಂದೆ ಮೇಲೆ ಅವ್ರು ಇಟ್ಟಿರುವಂಥ ಪ್ರೀತಿ ಗೌರವ ಈ ಕಾಲದಲ್ಲಿ ಯಾರಿಗಿದೆ ಹೇಳಿ ಆ ಥರ? ಸೊ ಅವನಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಅವ್ನಿಗೆ ಅಷ್ಟು ನಂಬಿಕೆ ಅವ್ರ ತಂದೆ ಮೇಲೆ, ನಮ್ಮಪ್ಪ ನನ್ನ ಲೈಫ್ ಸೆಟಲ್ ಮಾಡ್ತಾರೆ ಅಂತ. ಸೊ ಅವನ ಆ ಒಳ್ಳೆ ಗುಣಕ್ಕೆ ಖಂಡಿತ ಅವನಿಗೆ ಇವ್ರಿಗಿಂತ ಒಳ್ಳೆ ಹೆಂಡತಿ ಸಿಕ್ಕಿದ್ರು ಸಿಗ್ತಾಳೆ, ಹೇಳಕ್ಕಾಗಲ್ಲ ಅಲ್ವಾ? ಕೇಳ್ಕೊತಾ ಇದೀನಿ ನಾನು ಭಾವಂಗೆ ಬೇಗ ಒಳ್ಳೆ ಹುಡುಗಿ ಸಿಗ್ಲಿ ಅಂತ. ಸೊ ಕಂಪ್ಲೀಟ್ ನಂದಾಗ ಹೋಗಲಾಗುತ್ತೆ. ಬಟ್ ಆದ್ರೂ ಇನ್ನೊಂದೇನು ಅಂದ್ರೆ ಚಿಕ್ಕಪ್ಪಂಗ್ ಮದ್ವೆ ಮಾಡ್ಬೇಕು. ಅದಕ್ಕೊಂದು ನಿರ್ಧಾರ ತಗೊಳ್ಳಿ ಅಂತೆ. ಹೌದು. ಸೊ ಮಾಧವಂಗೆ ಮತ್ತೆ ಸುಂದರಂಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆಕ್ಚುಲಿ ಏನ್ ಗೊತ್ತಾ ಪಾಪ, ನಂದಗೋಕುಲ ಏನೋ ಆಗತ್ತೆ, ನಮ್ ಡೈರೆಕ್ಟರ್ ಹರೀಶ್ ಇದಾರಲ್ಲ ಅವ್ರ ಪರಿಸ್ಥಿತಿ ಬೇಡ ಆಯ್ತಾ. ಮೊನ್ನೆ ನಾವೇ ಇಷ್ಟು ಕ್ವಾಟ್ಲೆ ಕೊಡ್ತಾ ಇರ್ತೀವಿ ಆಯ್ತಾ, ಮೀನಾ, ರಕ್ಷಾ, ನಾನು, ಇನ್ಯಾರು ಸದ್ಯಕ್ಕೆ ಇಷ್ಟು 3 ಜನ ಹೆಣ್ಮಕ್ಳು ನಮ್ಮದೇ ಅವ್ರಿಗೆ ತಡೆಯೋಕ್ಕಾಗಲ್ಲ. ಮೊನ್ನೆ ಅಮೂಲ್ಯನ ಮದುವೆ ಸೀನ್ಸ್ ನಡೀತಿದ್ದಾಗ ಅವ್ಳು ಸೇರೋದು ಬರ್ತಾ ಇದ್ರೆ ಹರೀಶ್ ಸರ್ ಹಿಂಗಿಂಗ್ ಅಂತಿದ್ದಾರೆ, ಇನ್ನೂ ಒಂದು ಕ್ಯಾಂಡಿಡೇಟ್ ಎಂಟ್ರಿ ಆಗ್ತಾ ಇದೆ, ಈ ಕಪ್ಪಿಗಳನ್ನ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ. ಸೊ ಜಸ್ಟ್ ಇಮ್ಯಾಜಿನ್, ಇನ್ನ ಸುಂದರನ್ ಹೆಂಡತಿ ಮಾಧವನ್ ಹೆಂಡತಿ ಎಲ್ಲ ಬಂದ್ಬಿಟ್ರೆ ಹರೀಶ್ ಸರ್ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಸಾಕು ನಂದಗೋಕುಲ, ನಾನು ಮದುವೆ ಮಾಡ್ಕೊಂಡು ನನ್ನ ಹೆಂಡತಿ ಜೊತೆ ಆರಾಮಾಗಿರ್ತೀನಿ ಅಂತ. ಸೊ ಮೋಸ್ಟ್ಲಿ ಮಾಧವಂದು ಸುಂದರನ್ ಮದುವೆ ಎಲ್ಲ ಆಗೋಷ್ಟು ಹರೀಶರು ಮದುವೆ ಆಗ್ಬಿಡ್ತಾರೆ ಅನಿಸ್ತಾ ಇದೆ.